ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ನಮ್ಮ ರಾಜಸ್ಥಾನ್ ಜರ್ನಿ ಬ್ಯಾಂಗ್ಳೂರು ಏರ್ಪೋರ್ಟ್ನಿಂದ ಸ್ಟಾರ್ಟು. ನನ್ನ ಜೊತೆ ನನ್ನ ಮಗಳು ಮತ್ತು ಹಸ್ಬೆಂಡ್ ಇದ್ದಾರೆ. ನಾವು ಏರ್ಪೋರ್ಟ್ ಒಳಗೆ ಈಗ ಬಂದಿದ್ದೀವಿ. ಫ್ರೆಂಡ್ಸ್, ನಮ್ಮ ಏರ್ಪೋರ್ಟ್ ವಿಶ್ವದಲ್ಲಿ ಅತಿ ಸುಂದರ ಮತ್ತು ವಿಶಾಲವಾದದ್ದು. ಇಲ್ಲಿ ನೋಡೋಕ್ಕೆ ತುಂಬ ವಿಷಯಗಳಿವೆ. ಆರ್ಟ್ ಇನ್ಸ್ಟಾಲೇಷನ್ಸು, ಜಲಪಾತ, ಗಾರ್ಡನ್ನು, ಫುಡ್ ಕೋರ್ಟು ಎಲ್ಲ ಚೆಂದ. ನಾವು ಅಲ್ಲಲ್ಲಿ ನಿಂತು ಫೋಟೋ ವಿಡಿಯೋ ತೆಗಿತಾ ಹೋಗ್ತಾ ಇದ್ದೀವಿ. ಇದೆಲ್ಲ ಏರ್ಪೋರ್ಟ್ ಒಳಗಿರೋ ಗಾರ್ಡನ್ನು. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ನೋಡಿ, ಎಷ್ಟೊಂದು ದೊಡ್ಡ ಪಾಪಸ್ ಕಳ್ಳಿ ಎಷ್ಟು ಎತ್ತರಕ್ಕೆ ಹೋಗಿದೆ. ನಮ್ಮ ಸೆಕ್ಯೂರಿಟಿ ಚೆಕ್ ಪ್ರಾಸೆಸ್ ಎಲ್ಲ ಮುಗಿದು ನಾವು ವಿಮಾನ ಹತ್ತಿದ್ದೀವಿ ಈಗ. ಇದು ಏರ್ ಇಂಡಿಯಾದ ಫ್ಲೈಟು. ಅದು ಬಾಂಬೆಯಲ್ಲಿ ನಾವು ಇಳ್ಕೊಂಡು ಉದಯ್ಪುರ್ಗೆ ಕನೆಕ್ಟಿಂಗ್ ಫ್ಲೈಟ್ ಇರುತ್ತೆ, ಅದನ್ನು ಹತ್ತಬೇಕು. ಈಗ ಸಾಯಂಕಾಲ 5 ಗಂಟೆ. ಹಬ್ಬ ಅಂತೂ ಉದಯ್ಪುರ್ ಏರ್ಪೋರ್ಟ್ ತಲುಪಿದ್ವಿ. ಇಲ್ಲಿ ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋದರೆ ಒಂದು ಸೂಟ್ ಕೇಸು ಮಿಸ್ಸಿಂಗ್. ಅದು ಒಳ್ಳೆ ದೊಡ್ಡ ಕತೆ ಆಯಿತು. ಅದು ಕೊನೆಗೆ ಬಾಂಬೆ ಏರ್ಪೋರ್ಟಲ್ಲೇ ಉಳಿದಿದೆ ಅಂತಾಯಿತು. ಅಲ್ಲಿಂದ ಕಳಿಸ್ತೀವಿ ಅಂತ ಸ್ಟಾಫ್ ಎಲ್ಲ ಹೇಳಿದರು. ಕೊನೆಗೆ ನಾವು ರೂಮಿಗೆ ಬಂದ್ವಿ. ಇದು ನಮ್ಮ Airbnb ರೂಮು. ನೋಡಿ ಹೇಗಿದೆ. ಇಲ್ಲೊಂದು ಮಂಚ, ಅಲ್ಲೊಂದು ಮಂಚ ಮತ್ತು ಇಲ್ಲೊಂದು ಕಾಟ್ ಇದೆ. 4 ಜನಕ್ಕೆ ಆರಾಮ್ಸೆ ಇರ್ಬೋದು ಅಂತ ರೂಮ್ ನೋಡಿ. ವಿಶಾಲವಾಗಿರೋ ರೂಮು. ಇನ್ನೊಂದು ಕಡೆ ಊಟಕ್ಕೆ ಬಂದಿದ್ದೀವಿ ರಾತ್ರಿ. ಊಟದಲ್ಲಿ ಪುಲ್ಕ, 2 ರೀತಿ ಸೈಡ್ ಡಿಶ್ಶು, 2 ರೀತಿ ಪಲ್ಯ, ಆಮೇಲೆ ಹೆಸರು ಕಾಳು ಉಸ್ಲಿ, ಮೂಂಗ್ ದಾಲ್ ಹಲ್ವ ಮತ್ತು ಮೊಸರು ಎಲ್ಲ ಅನ್ಲಿಮಿಟೆಡು. ತುಂಬ ಚೆನ್ನಾಗಿದೆ. 270 ರೂಪಾಯಿ. ಉದಯ್ಪುರಲ್ಲಿ ನಾವು ಫಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಬಂದಿದ್ದು ಹೋಟೆಲ್ ಗಂಗೌರ್ ಪ್ಯಾಲೇಸ್ ಅನ್ನೋ 350 ವರ್ಷ ಹಿಂದಿನ ಹವೇಲಿಗೆ. ಈ ಹವೇಲಿಯನ್ನು ರೆಸ್ಟೋರೆಂಟು, ಲಾಡ್ಜು, ಆಮೇಲೆ ಹ್ಯಾಂಡಿಕ್ರಾಫ್ಟ್ ಶಾಪಿಗೆ ಎಲ್ಲ ರೆಂಟ್ ಕೊಟ್ಟಿದ್ದಾರೆ. ಟ್ರೆಡಿಷನಲ್ ರಾಜಸ್ಥಾನಿ ಆರ್ಕಿಟೆಕ್ಚರಲ್ಲಿದೆ ಹವೇಲಿ. ಇಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ನೀವು ಉಳ್ಕೋಬೋದು. ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಲೂ ಪರೋಟ ಆಮೇಲೆ ಬ್ರೆಡ್ ಸ್ಯಾಂಡ್ವಿಚ್ ತೊಗೊಂಡ್ವಿ. ಚೆನ್ನಾಗೇ ಇತ್ತು. ಅದಕ್ಕೆ ಆಲೂ ಪರೋಟಕ್ಕೆ ನೆಂಚ್ಕೊಳ್ಳೋಕ್ಕೆ ಒಂದಿಷ್ಟು ಉಪ್ಪಿನಕಾಯಿ ಕೊಟ್ಟಿದ್ದರು. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು ತಿಂಡಿ. ನಾವೀಗ ಬಂದಿರೋದು ಗಂಗೌರ್ ಘಾಟ್ ಅನ್ನೋ ಪ್ಲೇಸ್ಗೆ. ಇಲ್ಲಿಂದ ಪಿಚೋಲಾ ಲೇಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಮ್ಮ ರೂಮಿಂದ ತುಂಬ ಹತ್ತಿರದಲ್ಲಿದೆ. ಇದು ಸಿಟಿ ಪ್ಯಾಲೇಸು. ರಾಜ ಮಹಾರಾಣಾ ಉದಯ್ ಸಿಂಗ್ 450 ವರ್ಷಗಳ ಹಿಂದೆ ಕಟ್ಟಿಸಿದ್ದು. ರಾಜಸ್ಥಾನಿ, ಮುಘಲ್
ಮತ್ತು ಯುರೋಪಿಯನ್ ಆರ್ಕಿಟೆಕ್ಚರಲ್ ಬ್ಲೆಂಡ್ ಆಗಿರೋ ಬ್ಯೂಟಿಫುಲ್ ಪ್ಯಾಲೇಸ್ ಇದು. ಪಿಚೋಲಾ ಲೇಕ್ ಪಕ್ಕದಲ್ಲಿಯೇ ಪ್ಯಾಲೇಸ್ ಇದೆ. ಇಲ್ಲಿ ಒಂದು ಮ್ಯೂಸಿಯಮ್ಮೂ ಇದೆ. ಪ್ಯಾಲೇಸ್ನ ಒಂದು ಭಾಗದಲ್ಲಿ ರಾಜಮನೆತನದವರು ಇನ್ನೂ ಇದ್ದಾರೆ. ಇಲ್ಲಿನ ಇನ್ನೊಂದು ಅಟ್ರಾಕ್ಷನ್ ಏನಂದರೆ ಟಾಯ್ ಟ್ರೈನು. ಪ್ಯಾಲೇಸ್ ಒಳಗೆ ಹೋಗಲಿಕ್ಕೆ ಎಂಟ್ರಿ ಫೀ 400 ರೂಪಾಯಿ. ನೀವು ಪ್ಯಾಲೇಸನ್ನು ಹೊರಗಿಂದನೇ ನೋಡ್ತೀನಿ ಅಂದರೆ 50 ರೂಪಾಯಿ ಕೊಟ್ಟರೆ ಸಾಕು. ಒಂದು ರೌಂಡ್ ಹಾಕಿ ಒಂದು 600 ರೂಪಾಯಿ ಕಮ್ಮಿ ಕಮ್ಮಿ ಇದೆಯಲ್ಲ, ಇರ್ತದೆ ಕಣೆ, ಗೊತ್ತಾಗಲ್ಲ ನಮಗೆ. ಒಂದು ರೌಂಡು ಬೋಟಲ್ಲಿ ಹೋಗಿ ಬಂದರೆ 600 ರೂಪೀಸ್ ಕೊಡಬೇಕು. ನಾವು ಮಧ್ಯಾಹ್ನ ರಾಜಸ್ಥಾನ್ ಸ್ಪೆಷಲ್ ತಿನ್ನೋಣ ಅಂತ ರೆಸ್ಟೋರೆಂಟಿಗೆ ಬಂದ್ವಿ. ನೋಡಿ ಏನೇನಿದೆ ಅಂತ ನೋಡಿ. ಏನೋ ದಾಲ್ ಬಾಟಿ ಅಂತೆ, ಚೂರ್ಮಾ ಯಾವುದಿದೆ ಇದು ಚೂರ್ಮಾ, ಇದೇನೋ ಒಂದು ಸೈಡ್ ಡಿಶ್ ಕೊಟ್ಟಿದ್ದಾರೆ. ಇದು ದಾಲು ಕಡ್ಲೆ, ಇದು ದಾಲು, ಇದು ಬಾಟಿ, ಇದು ಚೂರ್ಮಾ. ಯಾವುದು ಬಾಟಿ? ಬಾಟಿ ತೋರಿಸಿ ಆಯ್ತಲ್ಲ ನೋಡಿ. ಬಾಟಿ, ಇದು ಚೂರ್ಮಾ. ಚೂರ್ಮಾ ನೋಡಿ ಒಂಥರ ಉಪ್ಪಿಟ್ಟಿದ್ದಂಗಿದೆ. ಇಲ್ಲಿ ನೋಡಿ ಕ್ಯಾರೆಟು ಕೆಂಪಿದೆ, ಊಟಿ ಕ್ಯಾರೆಟ್ ಥರ. ಊಟ ಮುಗಿಸಿ ಏನಿದೆ ನೋಡೋಣ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ದೀವಿ. ರೋಡ್ ಸೈಡು ತರಕಾರಿ, ಸ್ವೀಟ್ ಶಾಪ್ ಅವರು, ಹೋಟೆಲ್ಗಳು ಎಲ್ಲ ಇದ್ದಾವೆ ಇಲ್ಲಿ. ಹೆಸರು ಚಪ್ಪಡ ಅಂತೆ, ಕಡ್ಲೆಯಲ್ಲಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತ. ಕೇಸರ್ ಬಾಟಿ ಒಳ್ಳೆ ಸ್ವೀಟೇ ಇಲ್ಲಿದು. ಫ್ರೆಂಡ್ಸ್, ಈ ಸ್ವೀಟನ್ನು ಟ್ರೈ ಮಾಡಿದ್ವಿ. ಇದರ ಹೆಸರು ಮಾಲ್ಪ. ಮೇಲಿಂದ ರಬ್ಡಿ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ಏನೋ ದೇವರ್ ಅಂತ. ಫ್ರೆಂಡ್ಸ್, ನಾವು ಆಟೋ ಮಾಡಿಕೊಂಡು ಮುನಿಸಿಪಲ್ ಬೋಟ್ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ಒಂದು ರೌಂಡು ಪಿಚೋಲಾ ಲೇಕಲ್ಲಿ ಬೋಟಿಂಗ್ ಮಾಡೋಣ ಅಂತ. ಉದಯ್ಪುರ್ ಕೆರೆಗಳ ಊರು, ಲೇಕ್ ಸಿಟಿ. ಇಲ್ಲಿ 2 ವಿಶಾಲವಾದ ಕೆರೆಗಳು, ಒಂದು ಫತೇಸಾಗರ್ ಲೇಕು, ಇನ್ನೊಂದು ಪಿಚೋಲಾ ಲೇಕು. ಸಿಟಿ ಒಳಗೆಯೇ ಇದೆ. ಇದು 2 ಮ್ಯಾನ್ ಮೇಡ್ ಲೇಕು. ಟೂರಿಸ್ಟನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತವೆ ಈ ಲೇಕ್ಗಳು. ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದೇ ಸಿಟಿ ಪ್ಯಾಲೇಸು. ನೋಡಿ ಸಂಜೆ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಸನ್ಸೆಟ್ ನೋಡಿ ಸೂಪರಾಗಿ ಕಾಣ್ತಾ ಇದೆ. ಉದಯ್ಪುರ್ಗೆ ಹೋದರೆ ಲೋಕ್ ಧರೋಹರ್ನಲ್ಲಿ ನಡೆಯುವ ರಾಜಸ್ಥಾನಿ ಫೋಕ್ ಡ್ಯಾನ್ಸ್ನ ಮಿಸ್ ಮಾಡಿಕೊಳ್ಳೇಬೇಡಿ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸರ್ಸು ನಮ್ಮನ್ನು ಅವ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಕರೀತಾರೆ. ಇಷ್ಟ ಇದ್ದವ್ರು ಹೋಗ್ಬೋದು. ನನ್ನ ಮಗಳು ಜಾಯ್ನ್ ಆದಳು ಡ್ಯಾನ್ಸಲ್ಲಿ.
ಉದಯ್ಪುರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಾವು ಬಂದಿದ್ದು ಹಾತಿಪೋಲ್ ಮಾರ್ಕೆಟಿಗೆ. ಉದಯ್ಪುರ್ ಹ್ಯಾಂಡಿಕ್ರಾಫ್ಟ್ಸು, ಬಾನ್ನಿ ಸಾರಿ, ಡ್ರೆಸ್ ಮೆಟೀರಿಯಲ್ಸು, ಆಕ್ಸಿಡೈಸ್ ಜ್ಯುವೆಲ್ರಿ, ಪಪೆಟ್ಸ್ಗೆ ಫೇಮಸ್ಸು. ನಾನು ಒಂದು ಸಾರಿ, ಟೈ ಆ್ಯಂಡ್ ಡೈ ಚೂಡಿದಾರು, ನನ್ನ ಮಗಳು ಸ್ಟೋಲು ಒಂದು ತಗೊಂಡ್ಳು. ಇಲ್ಲಿ ನೀವು ಬಾರ್ಗೇನ್ ಮಾಡಿಯೇ ವಸ್ತುಗಳನ್ನು ತಗೋಬೇಕು. ಒಂದೇ ರೋಡಲ್ಲೇ ಹೋಗ್ತಾ ಇದೆ. ಜಗದೀಶ್ ಟೆಂಪಲ್. ಇದು 1652ರಲ್ಲಿ ರಾಜ ಜಗತ್ ಸಿಂಗ್ ಕಟ್ಟಿಸಿದ ಶಿವನ ದೇವಸ್ಥಾನ. ಸಿಟಿ ಪ್ಯಾಲೇಸ್ ಹತ್ರನೇ ಇದೆ. ಹೆಸರೇ ಬರಲ್ಲ. ಉದಯ್ಪುರಲ್ಲಿ ಬಾಹುಬಲಿ ಬೆಟ್ಟ ಅಂತ ಇದೆ, ಅಲ್ಲಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆಯಂತೆ. ಬೆಳಗ್ಗೆ ಎದ್ದು ಗಡಗಡ ನಡ್ಕೊಂಡು ಈಗ ಬಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರನ್ನು ಪಾರ್ಕಿಂಗ್ ಲಾಟಲ್ಲಿಟ್ಟು 2 ಕಿಲೋಮೀಟರ್ನಷ್ಟು ಟ್ರೆಕ್ಕಿಂಗ್ ಮಾಡಿದರೆ ಬಾಹುಬಲಿ ಬೆಟ್ಟದ ಮೇಲೆ ಇರ್ತೀರ. ಇಲ್ಲಿ ಸನ್ರೈಸ್ ಆಗೋದು ನೋಡೋಕ್ಕಂತೂ ತುಂಬ ಜನ ಬರ್ತಾರೆ. ಬೆಟ್ಟದ ಕೆಳಗಿನ ವ್ಯೂ ಅಂತೂ ತುಂಬ ಚೆಂದ. ಇನ್ನೂ ಒಬ್ಬ ಮ್ಯಾಗಿ ಮಾಡಿಕೊಡ್ತಾನೆ. ಇಷ್ಟೇ ಥರದಲ್ಲಿ ಬಂದು ಇಷ್ಟು ಜನ ತಿನ್ನೋರಿದ್ದಾರೆ, ಮ್ಯಾಗಿ ತಿನ್ನೋರು ಎಲ್ಲ ಯಂಗ್ಸ್ಟರ್ಸ್. ತಿಂಡಿ ತಿಂದು ತಿಂಡಿ ತಿನ್ನಕ್ಕೆಲ್ಲ ಬಂದು ಬಡಿಲೇ ಇಲ್ಲೇ ಇರೋದು ಅದೇ ಅನಿಸುತ್ತೆ. ಬಡಿಲೇ ಅದೇ ಆಗ ಒಂದು ಬರ್ಬೇಕಾದ್ರೆ ನೋಡಿದ್ದೆಲ್ಲ ಅದ ಅನ್ಕೊಂಡು ಗೊತ್ತಿಲ್ಲ ಯಾವುದು ಮಾಯಿಶ್ಚರ್ ಹಿಂಗೆ ಹೋಗ್ಬಿಟ್ಟಿದೆ ಲೆವೆಲ್. ರಾಜಸ್ಥಾನಲ್ಲಿ ನಮ್ಮ ಥರ ಬೆಳಗ್ಗೆ ತಿಂಡಿಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು ಅಂತ ತಿನ್ನಲ್ಲ. ಎಲ್ಲರೂ ಜಿಲೇಬಿ, ಸಮೋಸ, ಬೋಂಡ ಹೀಗೆ ಎಣ್ಣೆಲಿ ಫ್ರೈ ಮಾಡಿದ್ದೇ ತಿಂತಾರೆ. ನಮ್ಮದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ದಾರಿ ಬದಿ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ದೋಸೆ ಸಿಕ್ತು ಪುಣ್ಯಕ್ಕೆ. ಜಿಲೇಬಿನೂ ತೊಗೊಂಡ್ವಿ, ಮಟ್ಕಾ ಟೀನೂ ತೊಗೊಂಡ್ವಿ. ಇಲ್ಲೆಲ್ಲಿ ಹೋದರೂ ಒಂಟೆಗಳು ಕಾಣಕ್ಕೆ ಸಿಗ್ತವೆ. ರೋಡಲ್ಲೇ ಒಂಟೆ ಸವಾರಿ ಇಲ್ಲಿ ಕಾಮನ್ ಆಗಿದೆ. ಇದು ಫತೇಸಾಗರ್ ಲೇಕ್, ಉದಯ್ಪುರದ್ದು ಇನ್ನೊಂದು ದೊಡ್ಡ ಕೆರೆ. ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ, ಅದಕ್ಕೆ ಕಾರಲ್ಲಿ ಹೋಗ್ತಾನೆ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ನಾವೀಗ ಹೋಗ್ತಾ ಇರೋ ಪ್ಲೇಸು ಸಹೇಲಿಯೋಂಕಿ ಬರಿ ಅನ್ನೋ ಗಾರ್ಡನಿಗೆ. 18ನೇ ಶತಮಾನದಲ್ಲಿ ರಾಜ ಸಂಗ್ರಾಮ್ ಸಿಂಗ್ ಕ್ವೀನ್ಗೆ ಗಿಫ್ಟ್ ಕೊಟ್ಟನಂತೆ. ರಾಣಿ ಮತ್ತು ಅವಳ ಸೇವಕಿಯರು ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದ್ರಂತೆ. ಇದು ಉದಯ್ಪುರ್ನ ಒಂದು ಮೇನ್ ಟೂರಿಸ್ಟ್ ಅಟ್ರ್ಯಾಕ್ಷನ್ನು. ಇಲ್ಲಿ ಫೌಂಟೇನು, ರೋಸ್ ಗಾರ್ಡನು ಎಲ್ಲ ಇದೆ. ಫೋಟೋ ಶೂಟ್ಗೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ನೋಡಿದ್ದು ರಾಣಾ ಪ್ರತಾಪ್ ಸಿಂಗ್ ಸ್ಮರಣ ಕೇಂದ್ರ. ರಾಣಾ ಪ್ರತಾಪ್ ಸಿಂಗ್ ಕುರಿತು ಲೈಫ್ ಹಿಸ್ಟ್ರಿದು ಲೈಟ್ ಆ್ಯಂಡ್ ಸೌಂಡ್ ಶೋ ಇಲ್ಲಿದೆ. ಇಲ್ಲಿ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಇದನ್ನು ಅವಾಯ್ಡ್ ಮಾಡಿ ಜಗಮಂದಿರ್ ಅಥವಾ ಕರ್ಣಿ ಮಾತಾ ಟೆಂಪಲ್ ನೋಡ್ಬೋದಿತ್ತು ನಾವು. ಇದು ಶಿಲ್ಪಗ್ರಾಮ, ಉದಯ್ಪುರಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹ್ಯಾಂಡ್ಮೇಡ್ ಆರ್ಟ್ ಮತ್ತು ಕ್ರಾಫ್ಟ್ ಸಿಗುತ್ತೆ. ಫುಡ್ ಕೋರ್ಟು ಇದೆ. ಜೊತೆಗೆ ಫೋಕ್ ಡ್ಯಾನ್ಸರ್ಸು, ಮ್ಯೂಸಿಷಿಯನ್ಸು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇಲ್ಲಿ. ಇದು ಒಂಥರ ಟೂರಿಸ್ಟ್ ಅಟ್ರ್ಯಾಕ್ಷನ್ನು. ನಾವು ಕಲರ್ಫುಲ್ ಕಾರ್ಪೆಟ್ ತಗೊಂಡ್ವಿ ಇಲ್ಲಿ.
ಉದಯ್ಪುರಲ್ಲಿ ಕೊನೆಯದಾಗಿ ನಾವು ಭೇಟಿ ಕೊಡ್ತಾ ಇರೋದು ಸಜ್ಜನ್ಗರ್ ಪ್ಯಾಲೇಸ್ಗೆ. ಇದನ್ನು ರಾಜ ಸಜ್ಜನ್ ಸಿಂಗ್ 19ನೇ ಶತಮಾನದಲ್ಲಿ ಕಟ್ಟಿಸಿದ್ನಂತೆ. ಮಳೆಗಾಲದಲ್ಲಿ ಮೋಡಗಳನ್ನು ನೋಡೋಕ್ಕೆ ಅಂತಲೇ ಅವನು ಕಟ್ಟಿಸಿದ್ನಂತೆ. ಅದಕ್ಕೆ ಇದಕ್ಕೆ ಮಾನ್ಸೂನ್ ಪ್ಯಾಲೇಸ್ ಅಂತಲೂ ಹೇಳ್ತಾರೆ. ಇದು ತುಂಬ ಎತ್ತರದಲ್ಲಿರೋದ್ರಿಂದ ಉದಯ್ಪುರ್ ಸಿಟಿ, ಲೇಕ್ಸು, ಸುತ್ತಲೂ ಹರಡಿರೋ ಅರಾವಳಿ ಹಿಲ್ಲನ್ನು ನೋಡಬಹುದು. ಇಲ್ಲಿಗೆ ತುಂಬ ಜನ ಟೂರಿಸ್ಟು ಸನ್ಸೆಟ್ ನೋಡೋಕ್ಕೆ ಅಂತಲೇ ಬರ್ತಾರೆ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದ್ರು ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇವತ್ತು ರಾತ್ರಿ ಜೈಪುರ್ಗೆ ಹೋಗ್ತಾ ಇದ್ದೀವಿ, ಅದರದ್ದು ವಿಡಿಯೋ ಮಾಡ್ತೀನಿ, ನೋಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.